ಇಲ್ಲಿದಾಗ ಸಾಕಷ್ಟು ಚರ್ಚೆ ಆಗಿದೆ. ವಚನಾನಂದ ಸ್ವಾಮೀಜಿಗಳು ಮಾತಾಡಿದ್ರು, ಜೊತೆಗೆ ಈಶ್ವರ್ ಖಂಡ್ರೆ ಬಹಳಷ್ಟು ಮಾತಾಡಿದ್ರು. ಅದು ಈಶ್ವರ್ ಖಂಡ್ರೆ ಅವರಿಗೆ ಹಲವಾರು ಪ್ರಶ್ನೆಗಳಿದೆ. ಅವ್ರನ್ನ ನಾವು ಕೇಳ್ತೀವಿ. ಸಮುದಾಯದ ಅಭಿವೃದ್ಧಿಗೆ ಈವರೆಗೂ ಕೂಡ ಸಿದ್ಧವಾಗಿಲ್ವ ನೀಲನಕ್ಷೆ? ಇನ್ನೂ ಕೂಡ ಅಧ್ಯಯನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪೂರ್ವ ತಯಾರಿ ಇಲ್ಲದೆ ವಿರೋಧವನ್ನ ಸರ್ಕಾರ ಮೈ ಮೇಲೆ ಎಳಕೊಳ್ತಾ, ಸಮುದಾಯದ ಅಭಿವೃದ್ಧಿಗಿಂತ ಬೈ ಎಲೆಕ್ಷನ್ ಪ್ಲಾನ್ ಮುಖ್ಯ ಆಯ್ತಾ? ಯಾಕಂದ್ರೆ ವಿರೋಧ ಪಕ್ಷದವರಿಗೆ ಇದೊಂದು ಅಸ್ತ್ರ. ಇದು ನೀವು ಎಲೆಕ್ಷನ್ ಹತ್ರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಮಾಡಿದ್ರಿ ಎನ್ನುವಂಥ ಪ್ರಶ್ನೆನ ಸ್ವತಃ ಈಶ್ವರ್ ಖಂಡ್ರೆ ಅವರು ಕೂಡ ಕೇಳ್ತಾ ಇದ್ದಾರೆ. ಸಮುದಾಯದ ಅಭಿವೃದ್ಧಿಗೆ ಹಾಗಾದರೆ ಇದರಿಂದ ಹೆಲ್ಪ್ ಆಗುತ್ತಾ? ಯಾವ ರೀತಿ ನೀಲನಕ್ಷೆಗಳನ್ನು ರೆಡಿ ಮಾಡಿದ್ದಾರೆ? ಯಾವ ರೀತಿ ಪ್ಲಾನ್ಗಳು ಸಿದ್ಧವಾಗಿದೆ? ಸೊ ಇದೆಲ್ಲದೂ ಕೂಡ ಗಮನಿಸಬೇಕಾದಂಥ ಸಂಗತಿ. ಮತ್ತೆ ಹೇಳುವಂಥದ್ದು ಏನು ಅಂದರೆ, ಬರೀ ಇಂಥವನ್ನು ಮಾಡೋದ್ರಿಂದ ಒಂದು ಸಮುದಾಯದ ಅಭಿವೃದ್ಧಿ ಆಗಲ್ಲ. ಸಮುದಾಯದ ಅಭಿವೃದ್ಧಿಗೆ ಸರ್ಕಾರದ ಬಳಿ ಯಾವುದೇ ಪ್ಲಾನ್ ಇಲ್ಲ. ತುಂಬ ಸ್ಪಷ್ಟ ಅದು. ಕೆಲವು ಜನ ಕೇಳಿದ್ರು, ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಬಂದರು, ಚುನಾವಣೆ ಹತ್ತಿರದಲ್ಲಿತ್ತು, ಎಸ್ ಅಂದ್ಬಿಟ್ರು. ಎಲ್ಲ ರೀತಿಯಲ್ಲಿ ಸಮುದಾಯವನ್ನು ಮೇಲೆತ್ತಕ್ಕೆ ಯೋಜನೆ ಆಗಿದೆಯಾ? ಬರೀ ಇಷ್ಟಕ್ಕೆ ಖುಷಿ ಆಗ್ಬಿಟ್ರೆ ಹಂಗೆ. ನಿಗಮ ಸ್ಥಾಪನೆಗೂ ಮೊದಲು ಯಾವುದೇ ರೀತಿಯ ಅಧ್ಯಯನ ಕೂಡ ನಡೆದಿಲ್ಲ. ಯಾವ ನಾಯಕರನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಿದ್ಧವಾಗಬೇಕು, ಅದಕ್ಕೆ ಪ್ಲಾನ್ ಸಿದ್ಧವಾಗಬೇಕು, ಅದಕ್ಕೆ ಅಧ್ಯಯನ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ಲಾನ್ ಸಿದ್ಧ ಆಗಿಲ್ಲ. ಬನ್ನಿ, ನಾನು ವಚನಾನಂದ ಸ್ವಾಮೀಜಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ವಚನಾನಂದ ಸ್ವಾಮಿಗಳೇ, ತಾವು ಇದನ್ನು ಸ್ವಾಗತ ಮಾಡಿದ್ರಿ, ನಿಜ ಒಪ್ಪಿಕೊಳ್ಳೋಣ. ಬಹಳ ದಿನಗಳ ಬೇಡಿಕೆ ಅದು ಆಗಿದೆ. ಆದರೆ ಬರೀ ಈ ರೀತಿ ಮಾಡೋದ್ರಿಂದ ಸಮುದಾಯದ ಉದ್ಧಾರ ಆಗತ್ತಾ ಸ್ವಾಮೀಜಿ? ಸಮುದಾಯ ಬೆಳವಣಿಗೆ ಆಗತ್ತಾ? ಇದು ಕೂಡಗನಿಗಿಂತ ಮೆಳ್ಳಗನ್ ಲೇಸು ಅನ್ನೋಂಗಿದೆ. ಅಷ್ಟೇ. ಮುಂದಿನ ದಿನಗಳಲ್ಲಿ ಇದು ಸರಿಯಾದ ರೀತಿಯಿಂದ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದು ಬಹಳ ಸುವ್ಯವಸ್ಥಿತವಾಗಿ ತಲುಪಂಗಾಗಬೇಕು. ಇಲ್ಲಿವರೆಗೆ ಬಹುತರ ಸಮುದಾಯಗಳಿಗೆ ಈಗಾಗಲೇ ಅಭಿವೃದ್ಧಿ ನಿಗಮಗಳು ಮಾಡಿದ್ದಾರೆ. ನೀವು ಹರಿಪ್ರಸಾದ್ ಜಿ ಅವರು ಹೇಳಿದಂಗೆ 196 ಅಭಿವೃದ್ಧಿ ನಿಗಮಗಳನ್ನ ಈಗಾಗಲೇ ಮಾಡಿದ್ದಾರೆ. ಇದು 10 ಕೂಡಿ 11 ವರ್ಷ ಕೂಡಿ ಗೋವಿಂದ ಅಂತ ಆಗಬಾರ್ದು. ಎಲ್ಲಿವರೆಗೆ ನೀವು ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಹೋಗ್ತೀರಿ, ಎಲ್ಲರಿಗೂ ಕೊಟ್ಟ ಹಾಗೆ ನಮ್ಮ ಸಮುದಾಯಕ್ಕೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೊಡ್ರಿ ಅನ್ನುವಂತ ಬೇಡಿಕೆ ಹಲವು ವರ್ಷಗಳಿಂದ ಇದೆ. ಇದು ಅದನ್ನು ಸರ್ಕಾರ ಈಗ ಈಡೇರಿಸಿದೆ. ಮತ್ತು ಅದ್ರ ಬಗ್ಗೆ ಇದು ಈಡೇರಿಸುತ್ತಂದ್ರೆ ಸುಮ್ಮನೆ ಈಗ ಘೋಷಣೆ ಮಾಡಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಎಷ್ಟು ತಾವು ಪ್ರಶ್ನೆ ಎತ್ತಿದ ಹಾಗೆ ಎಷ್ಟು ಅನುದಾನವನ್ನು ಅದಕ್ಕೆ ಮೀಸಲಿಡ್ತೀರಿ? ಯಾಕಂದ್ರೆ ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 1.5 ಕೋಟಿಗಿಂತ ಅಧಿಕ ಲಿಂಗಾಯತರು ಇರೋದ್ರಿಂದ 16-18% ಲಿಂಗಾಯತರ ಕರ್ನಾಟಕ ಜನಸಂಖ್ಯೆಯಲ್ಲಿ ಇರೋದ್ರಿಂದ ಹೇಗೆ ಅನುದಾನವನ್ನು ನೀವು ಬಿಡುಗಡೆ ಮಾಡ್ತೀರಾ, ಅದಕ್ಕೆ ಇಡ್ತೀರಾ? ನಿಜಕ್ಕೂ ಆ ಅನುದಾನ ಈ ನಾಡಿನ ಅತ್ಯಂತ ಲಿಂಗಾಯತರು ಅಂತಂದ್ರೆ ಬಹುತರರು ಕೃಷಿಯನ್ನ ಅವಲಂಬನೆ ಮಾಡಿರುವಂತಹ ಸಮುದಾಯ ಇದು. ಹಳ್ಳಿಗಾಡಿನಲ್ಲಿ ಇವತ್ತು ಅತ್ಯಂತ ಮನೆ ಇಲ್ಲದೆ ಗುಡಿಸಲಲ್ಲಿ ನಿರ್ಗತಿಕರಾಗಿ ಶಿಕ್ಷಣ ಉದ್ಯೋಗ ಇಲ್ಲದೆ ಬಳಲ್ತಾ ಇರುವಂತಹ ಸಮುದಾಯ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ನಾವು ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ಗುಡಿಸಲು ಕಟ್ಟಿಕೊಂಡಿರುವಂತಹ ಜನಗಳು ಆ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿದ್ರು. ಅವುಗಳು ನೋಡಿದಾಗ ಈ ಮಕ್ಕಳಿಗೆ, ನಮ್ಮ ಸಮುದಾಯದ ಜನಗಳಿಗೆ ಸರಿಯಾಗಿ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು. ಈ ರೀತಿಯ ನಿಗಮಗಳು ನೀವು ಯಾರನ್ನ ಹೇಳ್ತಾ ಇದೀರಲ್ಲ ಅಂತವ್ರಿಗೆ ತಲುಪುತ್ತೆ ಅಂತ ಅನ್ಕೋತೀರಾ ಸ್ವಾಮೀಜಿ? ತಲುಪುತ್ತಾ ಅಂತವ್ರಿಗೆ? ನಿಜಕ್ಕೂ ಯಾರಿಗೆ ನಿಜಕ್ಕೂ ಅಗತ್ಯ ಇದೆ ಅಂತವ್ರಿಗೆ ತಲುಪುತ್ತಾ? ಇಲ್ಲ, ತಲುಪುವ ಒಂದು ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಮಾಡಬೇಕು. ನಿಗಮ ಮಂಡಳಿ ಮಾಡಿದ ತಕ್ಷಣನೇ ಇದು ಒಬ್ಬರನ್ನ ಅಧ್ಯಕ್ಷ ಮಾಡೋದು, ಒಬ್ಬರು ಚೇರ್ಮನ್ ಮಾಡಿದ ತಕ್ಷಣ ಆಗೋದಿಲ್ಲ. ಇದು ಅದು ರಾಜಕೀಯ ಪಕ್ಷದವರಿಗೆ ಮಾತ್ರ ಲಾಭ ಆಗುತ್ತೆ. ಅದು ಜನಸಾಮಾನ್ಯರಿಗೆ ಲಾಭ ಆಗಬೇಕು. ಆ ಕೆಲಸವನ್ನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಯೋಚಿಸಬೇಕು. ಎಲ್ಲಿವರೆಗೆ ನೀವು ಜಾತಿಯನ್ನ ಗುರಿಯಾಗಿಟ್ಟುಕೊಂಡು ನೀವು ಇದು ಅನುದಾನಗಳನ್ನ ಕೊಡ್ಕೋತ ಹೋಗ್ತೀರಾ, ಅದೇ ರೀತಿ ಪಂಚಮಸಾಲಿ ಅಥವಾ ಲಿಂಗಾಯತ ಎಲ್ಲ ಒಳಪಂಗಡಿ ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಆರ್ಥಿಕ ಆಧಾರದ ಮೇಲೆ ಈ ದೇಶದಲ್ಲಿ ಅನುದಾನಗಳು, ಅಭಿವೃದ್ಧಿ ನಿಗಮಗಳು ಆಗಬೇಕು. ಅದು ಯಾವುದೇ ಸಮುದಾಯದ ಜನಗಳಿರಲಿ, ಯಾರು ಬಡವರಿದಾರೋ, ಯಾರು ನಿಜಕ್ಕೂ ನಿರ್ಗತರಿದಾರೋ, ಯಾರು ವಂಚಿತರಿದಾರೋ ಅವರಿಗೆ ನೀವು ಈ ರೀತಿ ನಿಗಮಗಳನ್ನ ಅಭಿವೃದ್ಧಿ ಆಗ್ಬೇಕು ಅವ್ರದ್ದು. ಆದ್ರೆ ಇವತ್ತು ಎಲ್ಲಾ ಸಮುದಾಯಗಳು ಕೊಡ್ತಾ ಹೋಗಿದ್ರ ಬಹುಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ನೀವು ಕೊಡ್ಲೇಬೇಕು. ನೀವು ಜಾತಿಗಳ ಸಮುದಾಯಗಳ ಅನುಗುಣವಾಗಿ ಕೊಟ್ರೆ ನಮ್ಮ ಸಮುದಾಯಗಳಿಗೆ ಕೊಡಬೇಕು. ಇಲ್ಲ ಆರ್ಥಿಕವಾಗಿ ನೀವು ಅನುದಾನ ಕೊಡ್ತಾ ಹೋದ್ರೆ ಖಂಡಿತ ಕೊಡಿ. ಅದನ್ನ ಪೂರ್ಣ ಹೃದಯದಿಂದ ಸ್ವಾಗತವನ್ನು ಮಾಡ್ತಾರೆ. ಸ್ವಾಮೀಜಿ ಇಲ್ಲಿ ನೀವು ಹೇಳ್ತಾ ಇರುವಂತಹ ಮಾತು ಇದು ಬಹಳ ವಿಶಾಲವಾದಂತಹ ಸಬ್ಜೆಕ್ಟ್ ಆಗುತ್ತೆ. ಪೂರ್ತಿ ವಿಚಾರಕ್ಕೆ ನಾನು ಹೋಗೋದಿಲ್ಲ.
ಇಲ್ಲಿ ಜಾತಿ ಆಧಾರಿತ ಮೀಸಲಾತಿ ಮತ್ತು ಆರ್ಥಿಕ ಆಧಾರಿತ ಮೀಸಲಾತಿಯಲ್ಲಿ ಬೇರೆ ಬೇರೆಯಾದಂತಹ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆಯನ್ನು ಮಾಡ್ತಾ ಹೋದಾಗ. ಆದ್ರೆ ವಿಷಯ ಇರುವಂತದ್ದು ಇವತ್ತು ಮೀಸಲಾತಿಯನ್ನ ಪಡ್ಕೊಳ್ಳೋದಿಕ್ಕೆ ಈಗಾಗಲೇ ಈಶ್ವರ ಖಂಡ್ರೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು, ಕಡಾಡಿಯವರು ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇದ್ರು, ನೀವು ಕೂಡ ಇದನ್ನ ಹೇಳ್ತಾ ಇದ್ರಿ. ಬಡವರು ಇದ್ದಾರೆ, ಸಮುದಾಯದಲ್ಲಿ ಬಡವರಿದ್ದಾರೆ, ಬಹಳ ಕಷ್ಟದಲ್ಲಿರುವಂಥವ್ರು ಇದ್ದಾರೆ, ಸುಮಾರು 20% 30%. ಯಾಕಂದ್ರೆ ಕರೆಕ್ಟ್ ಆದಂಥ ಅಧ್ಯಯನ ಆಗೋ ತನಕ ನಾವು ರಾಜಕಾರಣಿಗಳ ಮಾತಿನ ಆಧಾರದಲ್ಲಿನೇ ಯಾವುದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಅಧ್ಯಯನ ನಡಿಬೇಕಾಗುತ್ತೆ, ಎಷ್ಟು % ಇದ್ದಾರೆ ಅನ್ನೋದು ನಿಗದಿ ಆಗಬೇಕಾಗತ್ತೆ, ಅದು ಬೇರೆ ಭಾಗ. ವಿಷಯ ಇರುವಂಥದ್ದು ಬಡವರ ಹೆಗಲ ಮೇಲೆ ನಿಂತು ಬಲಾಢ್ಯರು ತಮಗೆ ಬೇಕಾದ ಗುಂಡು ಹಾರಿಸಬಾರ್ದು ಅಂತೇಳಿ. ಯಾಕಂದ್ರೆ ಬಲಾಢ್ಯರು ಇದನ್ನ ಪಡ್ಕೊಳ್ಳೋ ತನಕ ಬಡವರನ್ನ ತೋರಿಸ್ತಾ ಇರ್ತಾರೆ, ನಂತರ ಹೇಳ್ತಾರೆ ಇಲ್ಲ ಜಾತಿ ಆಧಾರಿತವಾಗಿದ್ದಾಗ ಎಲ್ರಿಗೂ ಕೂಡ ಬೇಕು, ಆರ್ಥಿಕ ಆಧಾರಿತ ಅಲ್ಲ ಅನ್ನುವಂಥದ್ದು ಬರುತ್ತೆ. ಅವಾಗ ಆರ್ಥಿಕ ಆಧಾರಿತ ವಿಚಾರ ಈಗ ಕೇಳುವಾಗ ಆರ್ಥಿಕ ಆಧಾರಿತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಇದರ ಕ್ಲಾರಿಟಿ ಬೇಕಲ್ವಾ? ಇವತ್ತು ನಿಗಮ ಸ್ಥಾಪನೆ ಆದಾಗ ಆ ಬಡವರಿಗೆ ಮಾತ್ರ ಸಿಗುತ್ತಾ? ಮೀಸಲಾತಿ ಬಂದ್ರೆ ಆ ಬಡವರಿಗೆ ಮಾತ್ರ ಸಿಗುತ್ತಾ? ಅಲ್ಲ, ನಾವು ನಿಮ್ಮ ಮಾತುಗಳಿಗೆ ಅಕ್ಷರಶಃ ನಾವು ನಿಮ್ಮ ವಿಚಾರಗಳಿಗೆ ನಾವು ಸ್ಪಂದಿಸ್ತೇವೆ. ನಿಮ್ಮಂಥವರು ನಾಡಿನ ಅತ್ಯಂತ ಕಳಕಳಿಯುವಂಥ ಪತ್ರಕರ್ತರು ಈ ರೀತಿ ಪ್ರಶ್ನೆಗಳನ್ನ ಮಾಡಬೇಕು. ನಿಮ್ಮಂಥವರಿಂದ ನಿಜಕ್ಕೂ ಬಡವರಿಗೆ ಅನುಕೂಲ ಆಗುತ್ತೆ. ಎಲ್ಲಿ ತನ ಈ ರೀತಿ ನಾವು ಪ್ರಶ್ನೆಗಳನ್ನ ಮಾಡೋದಿಲ್ಲ, ಅಲ್ಲಿ ತನ ಬಡವರು ಉದ್ಧಾರ ಆಗೋದಿಲ್ಲ. ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಓಲಿ ಸ್ವಾಮೀಜಿ, ಕೊನೆಯದಾಗಿ ನಾವು ಹೇಳುವಂಥದ್ದೇನು ಅಂದ್ರೆ, ಸ್ವಾಮೀಜಿ ಒಂದೇ ಮಾತು ಹೇಳುವಂಥದ್ದು ಏನು ಅಂದ್ರೆ, ಈ ಬೇರೆ ಬೇರೆ ಈ ತಜ್ಞರ ಜೊತೆಗೆ ಕೂತ್ಕೊಂಡು ತಾವುಗಳು ಕೂಡ ಕೂತ್ಕೊಂಡು ಒಂದಿಷ್ಟು ನೀಲನಕ್ಷೆಯನ್ನು ಸಿದ್ಧ ಮಾಡಬೇಕು. ಇಂಥವ್ರಿಗೆ ಆಗಬೇಕಪ್ಪ, ಇಂಥವ್ರಿಗೆ ತಲುಪಬೇಕಪ್ಪ ಅಂತ ಈ ಮುಖಾಂತರ ಸರ್ಕಾರದ ಕಣ್ಣು ತೆರೆಸುವಂಥ ಪ್ರಯತ್ನ ತಮ್ಮಿಂದ ಆಗಬೇಕು ಸ್ವಾಮೀಜಿ. ಅದು ನಮ್ಮ ಮನವಿ. ಖಂಡಿತ ನೀವು ಹೇಳಿದಾಗೆ ರಂಗರಾಜ್ ಅವರೇ, ಹರಿಪ್ರಸಾದ್ ಜಿ ಅವರೇ, ಇದರ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು. ಜನಸಂಖ್ಯೆ ಎಷ್ಟಿದೆ, ನಿಜವಾದ ಒಂದು ಅಧ್ಯಯನ ಆದಾಗ ಮಾತ್ರ ನಮಗೆ ಸ್ಪಷ್ಟ ಚಿತ್ರಣ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು, ಜನಸಂಖ್ಯೆ ಆಧಾರದ ಮೇಲೆ ಆಗಬೇಕು. ಆ ನಿಟ್ಟಿನಲ್ಲಿ ಮಾತಾಡ್ತೀರಿ ಸ್ವಾಮಿ ನಿಮ್ಮ ಜೊತೆಗೆ. ಈಶ್ವರ ಖಂಡ್ರೆ ತಮಗೂ ಕೂಡ ಇದೇ ಪ್ರಶ್ನೆ. ನೀವು ಹೇಳಿದ್ರೆ ಮೀಸಲಾತಿಯ ವಿಚಾರವನ್ನ ಹೇಳಿದ್ರೆ ಹೇಗೆ ನಿಗಮ ಈಗ ಸ್ಥಾಪನೆ ಆಗಿದೆ, ನೀವು ಹೇಳಿದ್ರಿ ಬಡವರಿದ್ದಾರೆ ಅನ್ನೋತನ, ಆ ಬಡವರಿಗೆ ಮಾತ್ರ ಸೌಲಭ್ಯ ಸಿಗುವ ರೀತಿಯಾದಂತಹ ನಿಯಮವನ್ನು ರೂಪಿಸುವುದಕ್ಕೆ ಹಾಗಾದ್ರೆ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದರ ಬಗ್ಗೆ ಸರ್ಕಾರವನ್ನ ಒತ್ತಡವನ್ನ ಹೇರುತ್ತಾ? ನೀವು ಒಬ್ಬ ಶಾಸಕರಾಗಿ, ಯಾಕಂದ್ರೆ ನೀವು ಸದನದೊಳಗೆ ಕೂಡ ಮಾತಾಡೋ ಅವಕಾಶ ಸಿಗೋದು ನಿಮಗೆ, ನೀವು ಇದನ್ನ ಮಾತನಾಡ್ತೀರಾ ಈ ರೀತಿಯಾಗಿ ಕೇವಲ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ಮಾತ್ರ ಇದು ತಲುಪಬೇಕು ಅನ್ನುವಂಥದ್ದನ್ನ ಏನಾದರೂ ಮಾಡಿಸ್ತೀರಾ? ಹೌದು, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಹೇಳಿ ಏನು ಬಸವಣ್ಣನವರು ಹೇಳಿದ್ದಾರೆ. ಇದನ್ನ ನಮ್ಮ ರಾಜಕಾರಣಿಗಳ ಬಾಯಲ್ಲಿ ಕೇಳಿ ಬಸವಣ್ಣನ ಕಾಲದಲ್ಲಿ ಸರ್ವರಿಗೂ ಸಮಪಾಲು ಇತ್ತು, ಸಮಬಾಳು ಕೂಡ ಇತ್ತು. ಆ ಕಾರಣಕ್ಕಾಗಿ ಐದಕ್ಕೆ ಲೆಕ್ಕವೂ ಕೂಡ ಅಲ್ಲಿ ವಚನಕಾರ್ತಿಯಾಗಿ ಕಾಣ್ತಾಳೆ. ಆದ್ರೆ ನಮ್ಗೆ ಇವತ್ತು ಅದು ಕಾಣ್ತಾ ಇಲ್ಲಲ್ಲ. ಇವತ್ತಿನ ಪ್ರಶ್ನೆಗೆ ಬನ್ನಿ ನೀವು. ಸರ್ಕಾರದಲ್ಲಿ ಇಚ್ಛಾಶಕ್ತಿ ಬೇಕು. ಹೀಗಾಗಿ ಈಗಾಗಲೇ ಅನೇಕ ವರದಿಗಳಿದ್ದಾವೆ. ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇದೆ. ಆ ವರದಿ ಅನ್ವಯನೂ ಇವತ್ತಿನ ದಿವಸ ನಾವು ಅನುಷ್ಠಾನ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ಇದ್ದಂಥವ್ರಿಗೆ ಇಚ್ಛಾಶಕ್ತಿ ಇದ್ರೆ ಮಾಡಬಹುದು. ಈಶ್ವರ ಖಂಡ್ರೆ ಅವರೇ, ಸರ್ಕಾರದ ಇಚ್ಛಾಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಶ್ವರ ಖಂಡ್ರೆ ಅವರೇ, ಈಗ ನಾನು ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ಏನು ಅಂದ್ರೆ ನಿಮ್ಮ ಸರ್ಕಾರವೂ ಕೂಡ ಇತ್ತು, ಆ ಸಂದರ್ಭದಲ್ಲಿ ಯಾವುದೇ ಅಧ್ಯಯನ ಆಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದು ಕೂಡ ಹೆಜ್ಜೆ ಇಟ್ಟಿಲ್ಲ. ಈಗ ಅಧ್ಯಯನ ನಡೆದಿರೋದನ್ನ ವರದಿಯನ್ನ ಬಿಡುಗಡೆ ನಿಮಗೆ ನಿಗಮ ಆಯ್ತು ಅನ್ನೋದಕ್ಕಿಂತ ಎಲ್ಲಿ ಆ ನಿಗಮ ಸ್ಥಾಪನೆಯ ಲಾಭ ಬಿಜೆಪಿಗೆ ಹೋಗುತ್ತೆ ಅನ್ನುವಂತ ಆತಂಕ ನಿಮ್ಮದು. ಜನಗಳಿಗೆ ಒಳ್ಳೇದಾಗುತ್ತೆ ಬಿಡುತ್ತೆ ಪ್ರಶ್ನೆ ಬೇರೆ, ಎಲ್ಲಿ ಬಿಜೆಪಿ ಪಡೆದು ಬಿಡುತ್ತೆ ಇದ್ರ ಲಾಭ ಅನ್ನುವಂತ ಭಯ ಆತಂಕ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಇಲ್ಲ ಅಲ್ಲ. ನೀವು ನೋಡಿ, ಈಗ ಬಿಜೆಪಿಯವರು ಮಾಡಿದಂಥದ್ದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಘೋಷಣೆ ಮಾಡಬೇಕಾಗಿತ್ತು, ಅವಾಗ ಯಾಕೆ ಘೋಷಣೆ ಮಾಡಿಲ್ಲ? ಈಗ ಬರೀ ನೀವು ನಿಗಮ ಘೋಷಣೆ ಮಾಡಿದ್ದೀರಿ, ಎಷ್ಟು ಹಣ ಇಕ್ಕಿದ್ದೀರಿ, ಏನು ಪ್ಲಾನ್ ಇದೆ, ಯಾವ ರೀತಿಯಲ್ಲಿ ಏನು ರೂಪುರೇಷೆ ತಯಾರು ಮಾಡಿದ್ದೀರಿ, ಇವತ್ತು ಅದ್ರ ಬಗ್ಗೆ ಎಲ್ಲಾದರೂ ಹೇಳ್ತಾ ಇದ್ದೀರಾ? ಎಲ್ಲೂ ಹೇಳ್ತಾ ಇಲ್ಲ. ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆಯ್ತು, ಉಪಚುನಾವಣೆ ಬಂದಿದೆ, ಅದರ ಲಾಭ ಪಡೆದುಕೊಳ್ಳಿಕ್ಕೆ ಯಾವುದೇ ತರಾತುರಿಯಲ್ಲಿ ಇವತ್ತು ಏನು
ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಘೋಷಣೆ ಮಾಡುವಂತದ್ದು. Okay, ಆಯ್ತು. ಈಗ ತಾವು ಒಂದು ಮಾತನ್ನ ಹೇಳಿದ್ರಿ. ಇದನ್ನು ಈಗ ತಾವು ಒಂದು ಮಾತನ್ನ ಹೇಳಿದ್ರಿ ಈಶ್ವರ್ ಖಂಡ್ರೆ ಅವರೇ, ಒಂಚೂರು ಕೇಳಿಸ್ಕೊಳ್ಳಿ. ನೀವು ಒಂದು ಮಾತನ್ನ ಹೇಳಿದ್ರಿ, ಸಮುದಾಯದಲ್ಲಿ 100ಕ್ಕೂ ಹೆಚ್ಚು ಒಳಪಂಗಡಗಳಿವೆ, ತುಂಬಾ ಬಡವರ ಬಗ್ಗರಿದ್ದಾರೆ, ತುಂಬಾ ನಿರ್ಗತಿಕರಿದ್ದಾರೆ, ಬಹಳ ಕಷ್ಟದಲ್ಲಿರುವಂತವ್ರು ಇದ್ದಾರೆ. ಯಾವದ್ದು ಏನಾಗಿದೆ ಒಂದಿಷ್ಟು ಹೇಳಿ, ಒಂದಿಷ್ಟು ಡೀಟೇಲ್ ಕೊಡಿ, ಒಂದು ಜನಗಳಿಗೆ ಗೊತ್ತಾಗ್ಲಿ ಒಂದು ಡೀಟೇಲ್ ಕೊಡಿ. ನೀವು ಸರ್ಕಾರದ ಒಂದು ಭಾಗವಾಗಿದ್ದಂಥವ್ರು. ನೋಡಿ, 3ನೇ ಹಿಂದುಳಿದ ವರ್ಗಗಳ ಆಯೋಗ ಇದೆ, ಕೇಳಿ. ಆಯೋಗದಲ್ಲಿ ಅನೇಕ ಒಳಪಂಗಡಗಳು ಏನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಅದರಲ್ಲಿ ಅಧ್ಯಯನ ಮಾಡಿ ಬರ್ಕೊಟ್ಟಿದ್ದಾರೆ. ಅವ್ರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ, ಅವರ ತಲಾಯ ಆದಾಯ ಎಷ್ಟಿದೆ, ಅವ್ರು ಏನು ವೃತ್ತಿ ಮಾಡ್ತಾ ಇದ್ದಾರೆ. ಅನೇಕ ಸಣ್ಣ ಸಣ್ಣ ಒಳಪಂಗಡಗಳು ಇದಾವೆ, ವೀರಶೈವ ಲಿಂಗಾಯತರದ್ದು. ಒಂದು ಮಾತು ಹೇಳ್ತೀನಿ ಈಶ್ವರ್ ಖಂಡ್ರೆ ಅವರೇ, ಎಲ್ಲ ಜನಾಂಗಗಳಲ್ಲೂ ಕೂಡ ಬಡವರಿರ್ತಾರೆ ಈಶ್ವರ್ ಖಂಡ್ರೆ ಅವರೇ, ಎಲ್ಲ ಜನಾಂಗಗಳಲ್ಲೂ ಕೂಡ ಬಡವರಿರ್ತಾರೆ. ಆದ್ರೆ ನಾನು ಎಸ್ಪೆಷಲಿ ವೀರಶೈವ ಲಿಂಗಾಯತರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಿಜಕ್ಕೂ ಕಾಯಕ ಯೋಗಿಗಳು. ಅವರಿಂದೂ ಕೂಡ ಕೈ ಎತ್ತಿ ಬೇಡಿರುವಂಥವರಲ್ಲ, ಅವರು ದುಡಿದು ಬೇರೆಯವ್ರಿಗೆ ಹಾಕಿರೋರು. ನೀವು ಅನ್ನದಾಸೋಹ ಶುರುವಾಗಿದ್ದು ಅವರಿಂದಲೇ, ಅದನ್ನ ಅರ್ಥ ಮಾಡ್ಕೋಬೇಕು. ಅಂಥವ್ರನ್ನ ನೀವು ಏನು ಗೊತ್ತಾ, ಯಾವುದೋ ಒಂದು ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ತುಂಬಾ ಸಣ್ಣವ್ರನ್ನಾಗಿ ಮಾಡಬೇಡಿ. ನೀವು ನಿಜಕ್ಕೂ ಯಾರಿಗೆ ತಲುಪಬೇಕಲ್ಲ ಆ ಲಾಭವನ್ನು ಇನ್ಯಾರೋ ಪಡೆಯಂಗೆ ಮಾಡಬೇಡಿ ದಯಮಾಡಿ. ಇದಕ್ಕೆ ಶ್ರೇಷ್ಠವಾದಂತ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ, ಜಾತ್ಯತೀತ ಮನೋಭಾವನೆ ಇದೆ. ಎಲ್ಲ ಮಠಮಾನ್ಯಗಳಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಸಮುದಾಯದವರಿಗೆ ಇವತ್ತು ಅಲ್ಪಸಂಖ್ಯಾತರನ್ನು ಒಳಗೊಂಡು ಎಲ್ಲರಿಗೂ ಶಿಕ್ಷಣ ಕೊಟ್ಟು, ಎಲ್ಲರಿಗೂ ಇವತ್ತು ದಾಸೋಹ ಮಾಡಿ, ಎಲ್ಲರಿಗೂ ಜ್ಞಾನ ಕೊಟ್ಟು ಆಶ್ರಯ ಕೊಟ್ಟಂಥದ್ದು ಅತ್ಯಂತ ಈ ಒಂದು ಸಮಾಜದ ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಎಲ್ಲರಿಗೂ ಮಾಹಿತಿ ಇರುವಂತ ವಿಷಯನೇ ಇದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥದ್ದು. ನಾನು ಯಾರಿಗಾದ್ರೂ ಬಿಟ್ಟು ಹೋಗ್ಬೇಕು ಅನ್ನುವಂತ ಪ್ರಶ್ನೆ ಇಲ್ಲ. ಪಕ್ಷದ ತತ್ವ ಸಿದ್ಧಾಂತನೂ ಅದೇ ಇದೆ. ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ ಅನ್ನುವಂತ ರೀತಿಯಲ್ಲೇ ನಾವು ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಈರಣ್ಣ ಕಡಾಡಿ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಈರಣ್ಣ ಅವರೇ, ಬಹಳ ಚೆನ್ನಾಗಿದೆ ನಿಮ್ಮ ಪಕ್ಷದ ಪ್ಲಾನು. ಏನು ಅಂತಂದ್ರೆ, ಈಗ ಯಾರೋ ಒಂದು 4 ಜನ ಬಂದು ಕೇಳ್ದಂಗೆ ಆಗಬೇಕು, ನಾವು ಕೊಟ್ಟಂಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಕೇಳಿದ ತಕ್ಷಣ ಎಷ್ಟರ ಮಟ್ಟಿಗೆ ಆಗೋಗ್ಬಿಡ್ತು ನೋಡಿ. ಇದಕ್ಕೇನು ಪೂರ್ವ ತಯಾರಿ ಇಲ್ಲ. ನೀವೇ ಹೇಳಿದ್ರಿ ಇನ್ನೂ ಅಧ್ಯಯನ ಆಗಬೇಕು. ಏನು ಅಧ್ಯಯನ ಮಾಡ್ತೀರಿ? ಯಾವ ಸಮುದಾಯದ ಬಗ್ಗೆ, ಒಳಪಂಗಡಗಳ ಬಗ್ಗೆ ಎಷ್ಟು ಅಧ್ಯಯನ ಆಗಿದೆ? 8 ಜನ ಬಡವರಿದ್ದಾರೆ, ಯಾರಿಗೆ ತಲುಪಬೇಕು? ಅದೇನಾದ್ರೂ ಅಧ್ಯಯನ ಆಗಿದೆಯಾ? ಸಮಾಜದವರು ಅಧ್ಯಯನ ಮಾಡಿನೇ ಇದನ್ನು ಪ್ರಶ್ನೆ ಮಾಡಿದ್ದು. ವೀರಶೈವ ಲಿಂಗಾಯತ ಸಮುದಾಯದ ಏನು ರಾಜ್ಯ ಘಟಕ ಇದೆ, ರಾಜ್ಯ ಘಟಕ ಈ ವಿಷಯದ ಬಗ್ಗೆ ತುಂಬಾ ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ ನಂತರ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಮಾಜದ ಮುಖಂಡರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ 16% ಮರಾಠಿಗರಿಗೆ ಮೀಸಲಾತಿ ಇದೆ, ಲಿಂಗಾಯತರಿಗೂ ಕೂಡ 16% ಮೀಸಲಾತಿಯನ್ನು ಕೊಡಬೇಕಂತೇಳಿ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಬಹಿರಂಗವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಹೀಗಾಗಿ ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಅಂದ್ರೆ ಈ ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಹೀಗಾಗಿ ಸಮಾಜ ಇದನ್ನ ಮುಕ್ತವಾಗಿ ಸ್ವಾಗತ ಮಾಡಿದೆ. ಕಡಾಡಿ ಅವರೇ, ತಾವು ರಾಜ್ಯಸಭೆಯ ಸದಸ್ಯರಿದ್ದೀರಿ, ತಾವು ಹೇಳ್ತಾ ಇದ್ದೀರಿ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕದವರು ಅಧ್ಯಯನ ನಡೆಸಿದ್ದಾರೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. ತಾವು ಸರ್ಕಾರದ ಭಾಗವಾಗಿದ್ದುಕೊಂಡು ಸರ್ಕಾರ ಅಧ್ಯಯನ ನಡೆಸದೇನೆ ಸಂಸ್ಥೆಗಳು ನಡೆಸಿರುವಂತಹ ಅಧ್ಯಯನದ ಆಧಾರದ ಮೇಲೆ ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಮತ್ತು ಇವತ್ತು ಕೂಡ ಮೀಸಲಾತಿಯ ಬೇಡಿಕೆಯ ವಿಚಾರದಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಇರ್ಬೋದು, ಗುಜರಾತ್ ನಲ್ಲಿ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇದರ ಬಗ್ಗೆ ಅಧ್ಯಯನ ನಡೆಸಬೇಕಾದವರು ಯಾರು ನಡೆಸಬೇಕು ಬರ್ತದೆ. ಮತ್ತು ಇವತ್ತೇನಾಗಿದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಯುವಕರು ಇವತ್ತು ಬಹಳಷ್ಟು ಜಾಗೃತರಾಗಿದ್ದಾರೆ. ಅವರು ಕೂಡ ತಮ್ಮ ಹಕ್ಕಿನ ಬಗ್ಗೆ ಅಲ್ಲಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಮಾಜ ಕೂಡ ಈ ನಿರ್ಣಯವನ್ನು ತೆಗೆದುಕೊಂಡಿದೆ. ಎಸ್, ಖಂಡಿತ ಈರಣ್ಣ ಕಡಾಡಿ ಅವರೇ ಮಾತಾಡ್ತೀನಿ. ನಾನು ನಿಮ್ಮ ಜೊತೆಗೆ ಪ್ರವೀಣ್ ಶೆಟ್ಟಿ ಅವ್ರ ಜೊತೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿದೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರದ ಬಗ್ಗೆ ಕೂಡ ನಾವು ಚರ್ಚೆನ ಮುಂದುವರಿಸೋಣ. ಬಹಳ ಮುಖ್ಯವಾಗಿ ಇಲ್ಲಿ ಗಡಿ ಭಾಗವನ್ನೇ ಪ್ರತಿನಿಧಿಸುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ, ಹಾಗೆಯೇ ಈರಣ್ಣ ಕಡಾಡಿ ಅವರು ಕೂಡ ನಮ್ಮ ತೆಗಿರುವಂಥದ್ದು. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಉದ್ದೇಶದ ಬಗ್ಗೆಯೂ ಕೂಡ ಮಾತನಾಡಲೇಬೇಕಾಗಿದೆ. ಇಲ್ಲಿ ಪ್ರವೀಣ್ ಶೆಟ್ಟಿ ಅವರೇ, ಬಹುಶಃ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದ ಸಮಯದಲ್ಲಿ ಚೆನ್ನೈ ಮಹಾನಗರ, ಅವತ್ತಿನ ಮದ್ರಾಸು, ತಮಿಳುನಾಡಿನೊಟ್ಟಿಗೆ ಸೇರಿಕೊಂಡಂತಹ ಸಂದರ್ಭದಲ್ಲಿ ಸುಮಾರು 70-75% ಅಲ್ಲಿ ತೆಲುಗು ಭಾಷಿಕರಿದ್ರು. ಇವತ್ತದು ಏನಾಗಿದೆ ಅನ್ನೋದು ಇತಿಹಾಸದ ಭಾಗ. ಇವತ್ತದು ಹೇಗೆ ಇದೆ ಅಂತ ಇವತ್ತು ನಾವು 70 ವರ್ಷದ ನಂತರ ನಾವೇನು ಮಾಡ್ತಿದ್ವಿ, ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಇಲ್ಲಿ ಮಾಡಿಕೊಳ್ತೀವಿ. ಸರ್ಕಾರ ಹೇಳ್ತಾ ಇದ್ದು ಮರಾಠಿ ಭಾಷಿಕರಿಗೆ ವಿಚಾರ ಅಲ್ಲ, ಆ ಸಮುದಾಯದ ವಿಚಾರ ಅನ್ನೋಂತ ಹೇಳ್ತಾ ಇದೆ. ಆ ಸಮುದಾಯವನ್ನು ಮೇಲೆತ್ತೋದಕ್ಕೆ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಈ ರೀತಿಯಂಥ ಪ್ರಾಧಿಕಾರ ಬೇಕಾ, ಅಥವಾ ಅದಕ್ಕೆ ಬೇರೆನೇನಾದರೂ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಇರಲಿಲ್ವ? ಯಾರಾದರೂ ಮರಾಠಿಗರ ವಿರೋಧಿಗಳಲ್ಲ ನಾವು ಯಾರು ಕೂಡ. ಬಹುಶಃ ಕನ್ನಡ ರಕ್ಷಣಾ ವೇದಿಕೆಯವರು ಏನಾದರೂ ನೀವೇನಾದರೂ
ಮರಾಠಿಗರ ವಿರೋಧಿಗರ? ಮರಾಠಿ ಹೆಸರಲ್ಲಿ MES ನವರು ಅದನ್ನ ಲಾಭ ಪಡ್ಕೊಂಡು ಕನ್ನಡ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಎಕ್ಸಾಕ್ಟ್ಲಿ, ಅದುವೇ ಈಗ ನಾವು ವಿರೋಧಿಸ್ತೀವಿ. ಈ ಸರ್ಕಾರಕ್ಕೆ ಅಷ್ಟೊಂದು ಕಳಕಳಿ ಇದ್ದಿದ್ರೆ ಕಳೆದ ವರ್ಷ ನಮ್ಮ ಗೋವಾದಲ್ಲಿ ಕನ್ನಡಿಗರ ಮನೆಗಳನ್ನ ನಿರ್ನಾಮ ಮಾಡಿದ್ರು, ಹೌದು, ನಿರ್ಗತಿಕರಾದ್ರು. ಅವ್ರ ಬಗ್ಗೆ ಈ ಸರ್ಕಾರ ಇವತ್ತಿನ ತನಕ ಯಾರು ಮಾತಾಡಿಲ್ಲ. ಕಾಂಗ್ರೆಸ್ ಅವರು ಮಾತಾಡಿಲ್ಲ, ಬಿಜೆಪಿ ಅವರು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಇವತ್ತು ನೋಡಿ, ಈ ನಿಗಮದ ಬಗ್ಗೆ ಯಾವ ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ. ಅಂದ್ರೆ ರಾಜಕೀಯ ಉದ್ದೇಶ, ರಾಜಕೀಯ ಬಿಟ್ಟರೆ ಇನ್ನೇನಿಲ್ಲ. ನಾವು ಹೇಳ್ತಾ ಇದೀವಿ ಅನೇಕ ವರ್ಷಗಳಿಂದ MES ನಿಷೇಧ ಮಾಡಿ ಅಂತ. ಎಲ್ಲಿ ಮಾಡಿದ್ರು? ಮಾಡ್ತಾ ಇಲ್ಲ. ಅದೇ ರೀತಿ ನೋಡಿ, ಕಿಂಜನರಿ ಅವರು ಬೆಂಕಿ ಬಿದ್ದಿದೆ ಮನೆ, ಓ ಬೇಗ ಬನ್ನಿ ಅಂತ ಹೇಳಿದ್ರು. ಕಾಸರಗೋಡು ಪರಿಸ್ಥಿತಿ ಏನಾಗಿದೆ? ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಕಾಲೇಜುಗಳಿಲ್ಲ ಅಲ್ಲಿ, ಆ ರೀತಿ ಪರಿಸ್ಥಿತಿ ಇದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅಕ್ಕಲಕೋಟೆ, ಜತ್ತ, ಅಲ್ಲೆಲ್ಲ ಇದ್ದಾರೆ. ಆ ಸರ್ಕಾರ ಏನ್ ಮಾಡ್ತಾ ಇದೆ? ಕನ್ನಡಿಗರಿಗೆ ಏನಾದ್ರು ಮಾಡ್ತಾ ಇದೆಯಾ? ಕನ್ನಡಿಗರಿಗೆ ಏನ್ ಮಾಡಿದ್ದಾರೆ ಇವರು? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕನ್ನಡಿಗರ ಮೇಲೆ ಕೇಸ್ ಹಾಕಿ ಇದು ಮಾಡ್ತಾರೆ. ಕನ್ನಡಿಗರಿಗೆ ಏನ್ ಕೊಟ್ಟಿದ್ದಾರೆ? 5 ಕೋಟಿ ಇಟ್ಟವ್ರೆ ಕನ್ನಡಿಗರು. ನಾವೆಲ್ಲ ಕನ್ನಡಿಗರಲ್ವಾ? ಜಾತಿಗಳನ್ನ ನಮ್ಮಲ್ಲಿ ವಿಂಗಡಣೆ ಮಾಡ್ತಾ ಹೋದ್ರೆ ನಾವು ಕನ್ನಡಿಗರಲ್ಲಿ ಉಳ್ಕೊಂತೀವಿ. ಜಾತಿ ಮೇಲೆ ನಾವು ಸವಾರಿಯನ್ನ ಮಾಡ್ತಾ ಇರ್ತೀವಿ. ಅದು ಬೇಡ, ನಾವೆಲ್ಲ ಕನ್ನಡಿಗರಂತ ತರಲಿ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಎಸ್, ಈಶ್ವರ್ ಖಂಡ್ರೆ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ತಾವು ಪ್ರತಿನಿಧಿಸುವಂತಹ ಕ್ಷೇತ್ರ ವ್ಯಾಪ್ತಿ, ಹಾಗೇನೆ ಬಸವ ಕಲ್ಯಾಣದಲ್ಲೂ ಕೂಡ ಈಗ ಮರಾಠ ಮತದ ಆಧಾರದ ಅಲ್ಲದೆ ಬೇರೆ ಯಾವ ಕಾರಣಕ್ಕಾಗಿ ಈ ಹಂತದಲ್ಲಿ ಈ ಅಭಿವೃದ್ಧಿ ಪ್ರಾಧಿಕಾರದ ಅವಶ್ಯಕತೆ ಇದೆ? ಹೌದು, ಈಗಾಗಲೇ ನಾನು ಹೇಳಿದ್ದೇನೆ, ಮಸ್ಕಿ, ಬಸವ ಕಲ್ಯಾಣ್ ಮತ್ತು ಏನು ನಿಮ್ಮ ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯನ್ನು ಇವತ್ತು ದೃಷ್ಟಿಯಲ್ಲಿಟ್ಕೊಂಡು BJP ತಂತ್ರಗಾರಿಕೆ ಮಾಡಿದೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಎಲ್ಲರನ್ನೂ ಇವತ್ತು ಆಹ್ವಾನ ಮಾಡಿ ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳು ಎಲ್ಲವನ್ನು ನೋಡಿಕೊಂಡು ಮಾಡದೆ ಹೋದರೆ ಈ ರೀತಿಯ ಎಡವಟ್ಟುಗಳು ಆಗ್ತವೆ. ಆದ್ರೆ ತಾವು ಈ ವಿಚಾರದ ಬಗ್ಗೆ ತಾವು ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಇದನ್ನ ಸ್ವಾಗತಿಸ್ತಾ ಇದೆ, ಇದನ್ನ ನೀವು ವಿರೋಧಿಸ್ತಾ ಇಲ್ಲ, ನೀವು ಯಾರು ಕೂಡ ಇದನ್ನ ವಿರೋಧಿಸ್ತಾ ಇಲ್ಲ ಈ ಪ್ರಾಧಿಕಾರವನ್ನು. ಆದ್ರೆ ತಾವು ಹೇಳ್ಬೇಕು, ನಿಮ್ಮ ಕ್ಷೇತ್ರದಲ್ಲಿ ತಾವು ಮಂತ್ರಿಯಾಗಿದ್ದಂತವರು, ತಾವು ಸಚಿವರಾಗಿ ಕೆಲಸ ಮಾಡಿದಿರಿ, ರಾಜ್ಯದಲ್ಲಿ 3ನೇ ಶಾಸಕರಾಗಿ ಕಾರ್ಯನಿರ್ವಹಿಸಿದಿರಿ. ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮರಾಠರ ಅಭಿವೃದ್ಧಿಗೆ ಹಾಗಾದ್ರೆ ಪ್ರತ್ಯೇಕ ಪ್ರಾಧಿಕಾರದ ಅವಶ್ಯಕತೆ ಇದೆಯಾ? ನೀವು ಆಸ್ ಎ ಸರ್ಕಾರವಾಗಿ ನೀವು ಫೇಲ್ಯೂರ್ ಆಗಿದ್ದೀರಾ ಮರಾಠರ ಹಿತವನ್ನ ಕಾಪಾಡುವಲ್ಲಿ, ಕರ್ನಾಟಕದಲ್ಲಿರುವಂತಹ ಮರಾಠ ಸಮುದಾಯದ ಹಿತ ಕಾಪಾಡುವಲ್ಲಿ? ಕ್ಷತ್ರಿಯ ನೋಡಿ, ಮರಾಠ ಕ್ಷತ್ರಿಯ ಸಮುದಾಯಕ್ಕೆ ಅದರಲ್ಲೂ ಬಡವರಿದ್ದಾರೆ, ಅವರು ಕನ್ನಡಿಗರೇ ಇದ್ದಾರೆ. ಹೌದು, ಇವತ್ತೀಗ ಕರ್ನಾಟಕ ಜೊತೆಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರ ನಮ್ದೇನು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಕನ್ನಡಿಗರೇ ಆಗಿದ್ದಾರೆ. ಪ್ರಾಧಿಕಾರ ಬೇರೆ, ನಿಗಮ ಬೇರೆ. ಕ್ಷತ್ರಿಯ ಮರಾಠ ಸಮುದಾಯದ ವತಿಯಿಂದನೂ ಬೇಡಿಕೆ ಇತ್ತು. ಅವಾಗ ನಾನು ಅವ್ರ ಜೊತೆಯಲ್ಲಿ ಪ್ರತಿನಿಧಿತ್ವ ಮಾಡಿದ್ದೇನೆ. ಇವತ್ತು ಸರ್ಕಾರ ಏನು ಒಂದು ರೀತಿಯಲ್ಲಿ ಪ್ರಾಧಿಕಾರ ಅಂತೇಳಿ ಹೇಳಿ ಇವತ್ತು ಎಡವಟ್ಟು ಮಾಡಿಕೊಂಡು ಏನು ಉಪಚುನಾವಣೆಗಾಗಿ ಘೋಷಣೆ ಮಾಡ್ತಾ ಇದೆ, ಇದು ಸರಿಯಲ್ಲ. ಈ ಪ್ರಾಧಿಕಾರದಿಂದ ಸಮುದಾಯಕ್ಕೆ ಏನಾದರೂ ಎಲ್ಲಾ ಸಮುದಾಯ ಜನಾಂಗ ಒಳ್ಳೆಯದಾಗುತ್ತಾ ಇಲ್ಲಿ? ಆ ಜನಾಂಗದಲ್ಲಿ ಯಾರು ಬಡವರಿದ್ದಾರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಅವರೆಲ್ಲರಿಗೂ ಇವತ್ತು ದಿವಸ ಯಾರು ಅರ್ಹರಿದ್ದಾರೆ ಅದನ್ನು ಯಥಾವತ್ತಾಗಿ ಕಡು ಬಡವರಿದ್ದಂಥವರಿಗೆ ಒಂದು ಮಾನದಂಡ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿ ಅವ್ರಿಗೆ ಎಷ್ಟು ಬೇಕಾಗಿದೆ ಅನುದಾನ ಒದಗಿಸಿ ಆ ಒಂದು ಅವರ ಶ್ರೇಯೋಭಿವೃದ್ಧಿಗೆ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಅದು ಮಾಡೋದ್ರಲ್ಲಿ ಇವತ್ತು ನಮ್ದೇನು ಸಲಹೆ ಬೇಕಾಗಿದೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದು ಬಿಟ್ಟು ಉಪಚುನಾವಣೆ ಇದೆ, ಉಪಚುನಾವಣೆಯಲ್ಲಿ ನಾವು ಓಲೈಕೆ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಜನರಲ್ಲಿ ಗೊಂದಲ ಆಗ್ತದೆ, ಈ ರೀತಿಯಲ್ಲಿ ಸಮಸ್ಯೆಗಳು ಆಗ್ತವೆ. ಓಕೆ, ಈಶ್ವರ್ ಖಂಡ್ರೆ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಶ್ವರ್ ಖಂಡ್ರೆ, ಇಲ್ಲಿ ತನಕ ಮಾತಾಡಿದ್ರು KPCC ಕಾರ್ಯಾಧ್ಯಕ್ಷರು. ಆದರೆ ಎಲ್ಲರ ಕಡೆಗೆ ಈ ಅಧ್ಯಯನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಏನಾದರೂ ಪ್ಲಾನ್ ರೂಪಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀಲನಕ್ಷೆ ಸಿದ್ಧಪಡಿಸುವಂಥ ಸಂಬಂಧಪಟ್ಟಂಗೆ ಯಾರಿಂದಲೂ ಕೂಡ ಸಕಾರಾತ್ಮಕವಾಗಿ ಮಾತುಗಳೇ ಬರ್ತಾ ಇಲ್ಲ ನೋಡಿ. ಎಲ್ಲರ ಕಡೆಗೆ ಏನು ಅಂತಂದರೆ, ಹೌದು ಇವರು ಕೊಟ್ಟರು, ಇವರು ರಾಜಕೀಯ ಪ್ರೇರಿತವಾಗಿ ಕೊಟ್ಟರು, ಹಂಗಾಗಬೇಕು, ಹಿಂಗಾಗಬೇಕು, ಅದಾಗಬೇಕು, ಇದಾಗಬೇಕು, ಅಷ್ಟೇನೆ. ಬನ್ನಿ, ಬಸವರಾಜ ಹೊರಟ್ಟಿ ಇದ್ದಾರೆ, ಹಿರಿಯ ನಾಯಕರು ಏನು ಹೇಳ್ತಾರೆ ಕೇಳೋಣ. ಬಸವರಾಜ ಹೊರಟ್ಟಿ ಅವರು ಹಿಂದೆ ಹಲವಾರು ಬಾರಿ ಪತ್ರವನ್ನು ರವಾನಿಸಿರುವಂಥವರು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರೇ ಗಮನಿಸ್ತಾ ಇದ್ದೀರಿ ತಾವು, ಅಂತೂ ಇಂತೂ ನಿಗಮ ಆಯಿತು. ಇಲ್ಲಿ ನಮ್ಮ ಪ್ರಶ್ನೆ ಅತ್ಯಂತ ಸಹಜವಾಗಿ 196 ಇಲ್ಲಿ ತನಕ ಇಂಥವೆಲ್ಲ ಪ್ರಯತ್ನಗಳು ಮಾಡಿರುವಂಥದ್ದು. ಇದು ಕೂಡ 100ರಲ್ಲಿ 1, 200ರಲ್ಲಿ 1 ಆಗುತ್ತೆ. ಇದಾದಮೇಲೆ ಏನಂದರೆ ಇದು ಬೇರೆ ಬೇರೆ ಜಾತಿಯವರಿಗೆ, ಬೇರೆ ಬೇರೆ ಭಾಷಿಕರಿಗೂ ಕೂಡ ಒಂದು ಲೆಕ್ಕದ ಪ್ರೇರಣೆ ಕೊಟ್ಟಂಗೆ, ನೀವು ಕೂಡ ಧ್ವನಿ ಎತ್ತರಪ್ಪ ಅಂತ ಹೇಳಿ ಅಂತ ಹಂಗನ್ಸಲ್ವಾ? ಬಹುಶಃ ಏನಾದ್ರು ನಿಗಮಗಳು ಮಾಡೋದ್ರಿಂದ ಏನಾದ್ರು ಸಮುದಾಯಗಳು ಉದ್ಧಾರ ಆಗ್ತಾವ ಸರ್? ನಾನು ಖಂಡಿತ ಇದನ್ನು ಒಪ್ಪುದಿಲ್ಲ. ಯಾವ ಸಮುದಾಯನೂ ಉದ್ಧಾರ ಆಗುದಿಲ್ಲ. ಇದನ್ನ ಮಾಡುದತ್ತ 111 ಜಾತಿ ಇದಾವೆ, ಎಲ್ಲಾ ಜಾತಿಗೆ ಒಂದು ನಿಗಮ ಮಾಡಿ ಬಜೆಟ್ ಮಾಡೋದು ಬಿಟ್ಬಿಟ್ರೆ ಇನ್ನೂ ಒಳ್ಳೇದು. ಇದರಿಂದ ಏನಾಗುದಿಲ್ಲ,
ಇದೇನಂದ್ರೆ ಒಬ್ಬನ ಅಧ್ಯಕ್ಷ ಮಾಡ್ತಾರ, ಅವನ್ ಊಟದ ಕಾರ್ ಕೊಡ್ತಾರ, ಅವ್ನ್ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರ, ಅವ್ರು ಮಜಾ ಮಾಡ್ಕೋತ ಹೋಗ್ತಾರೆ. ಇವ್ರಿಗೆ ಏನಾಗೋದಿಲ್ಲ. ಅಷ್ಟೇ ಇದರಿಂದ ನಾವೇನ್ ಹೇಳಿದೆವು, ನಾನು ಖಂಡಿತವಾಗಿ ಈ ಮರಾಠಿ ಕೊಟ್ಟದ ಬಗ್ಗೆ ನಾನು ಬೇಸರ. ಯಾಕಂದ್ರೆ ಮರಾಠಿಯಲ್ಲಿ ಎಷ್ಟೋ ಆದಿಮುನಿಯಿಂದ ಹುಟ್ಟಿದಾರ, ಜಾತಿ ಮರಾಠ ಕನ್ನಡ ಮಾಧ್ಯಮದಲ್ಲಿ ಕಲಿತಾರ, ನಿಜ ನಿಜ ನಿಜ. ಅವರೆಲ್ಲ ಕನ್ನಡದಲ್ಲಿ ಇದಾರ, ಅವರೆಲ್ಲ ಇಲ್ಲಿ ಕರ್ನಾಟಕದವ್ರದಾರ. ಆ MES ಪುಂಡ್ರಂಗಲ್ಲಿ ಇವರೆಲ್ಲ ಆ MES ಪುಂಡ್ರನ್ನ ಇಲ್ಲಿ ಹಿಡ್ಕೋದ ಅವಶ್ಯಕತೆ ಇಲ್ಲ, ಅವ್ರು ಮಾಡ್ಯಾರ. ಆದ್ರೆ ಯಾವುದೇ ಒಂದು ನಿಗಮ ಮಾಡೋದ್ರಿಂದ ಇದು ಒಳ್ಳೇದಾಗುದಿಲ್ಲ. ನನ್ನ ದೃಷ್ಟಿ ಎಲ್ಲ ನಿಗಮಗಳನ್ನ ರದ್ದು ಮಾಡಬೇಕು. ಮಾಡಿ ಆ ಸಮಾಜಕ್ಕೆ ಏನಂದ್ರೆ ಏನಾದ್ರೂ ಅವ್ರ ಮಕ್ಕಳಿಗೆ ಅಂತವ್ರಿಂತ ಏನಾದ್ರೂ ಒಳ್ಳೇದಾಗುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು. ಮನಸ್ಸು ಇಚ್ಛೆ ಈ ನಿಗಮಗಳನ್ನ ಮಾಡೋದು ಸರಿಯಲ್ಲ. ನಿನ್ನೆ ಲಿಂಗಾಯತ ಇದನ್ನ ಮಾಡಿದಾರ, ನಾ ಅದಕ್ಕೆ ಒಪ್ಪಿಲ್ಲ. ಅದು ಸರಿಯಾದದ್ದು ಅಲ್ಲ, ಅದಕ್ಕೆ ನಾನು ತಿರಸ್ಕಾರ ಮಾಡ್ತಾ ಅಂತ ಹೇಳಿದ ನಿನ್ನೆ. ಈಗ ಇದರಿಂದ ಈ ನಿಗಮಗಳಿಂದ ರಾಜಕೀಯ ತುಮುಲವನ್ನು ತೀರಿಸಿಕೊಂಡಂಗ ಆಗ್ತೀವಿ, ಆಗೋದು ಬೇರೆ ಏನಾಗುದಿಲ್ಲ. ಬಟ್ ಏನಂದ್ರೆ ಈಗಿನ ಮಕ್ಕಳು ಎಲ್ಲ ಸಮಾಜದಲ್ಲಿ ಈಗ ಎಷ್ಟೇ ಅವ್ರು 7.5% ಕೇಳ್ತಾರ, ಕುರುಬರು ಎಷ್ಟಿ ಕೇಳ್ತಾರ. ಹಿಂದಿನ ಕಾಲಕ್ಕ ಏನಿತ್ತಂದ್ರೆ ಜನ ಹಂಗ ನಡೆದು ಹೋಗಿದ್ರು. ಈಗೆಲ್ಲ ಪ್ರಜ್ಞಾವಂತರು ಹುಟ್ಟ್ಯಾರ ಎಲ್ಲ ಸಮಾಜದಲ್ಲಿ, ಅವ್ರು ಕೇಳ್ತಾರ ನಮ್ ಜನಸಂಖ್ಯೆ ನಮ್ ಕೊಡಿ ಅಂತೇಳಿ. ಅವ್ರ ಹಕ್ಕದು, ಅದನ್ನು ಮಾಡಿ ಏನಾರ ಮಾಡಿ ಒಳ್ಳೇದ್ ಮಾಡಿ. ಅದನ್ನ ಬಿಟ್ಟು ನಿಗಮ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ರಂಗನಾಥ್ ಅವ್ರನ್ನ ಸ್ಪಷ್ಟವಾದಂತ ಅಭಿಪ್ರಾಯ ನಂದು. ಹೊರಟಿವ್ರೆ. ಆದ್ರೆ ನಿಮ್ ಜೊತೆ ಜಸ್ಟ್ ಮತ್ತೆ ಮಾತಾಡ್ತೀನಿ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ. ಯಾಕಂದ್ರೆ ನೀವು ಎತ್ತಿರುವಂತಹ ವಿಚಾರ ಇದರಲ್ಲಿ ಯಾರಿಗೂ ಲಾಭ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು, ಅಂದ್ರೆ ಸಮುದಾಯದ ವಿಚಾರಕ್ಕಾಗಿ. ಆದರೆ ಸಮುದಾಯಕ್ಕೆ ಲಾಭ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದರೆ ರಾಜಕೀಯವಾದಂತಹ ಲಾಭವೂ ಕೂಡ ಒಂದಷ್ಟು ಆಗುವಂಥದ್ದು ಇದ್ದೇ ಇರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತೀನಿ. ಬಸವರಾಜ್ ಹೊರಟ್ಟಿಯವ್ರ ಜೊತೆ ಕೂಡ ಮಾತಾಡ್ತೀನಿ. ಹಾಗೆಯೇ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ.